ಕೆಂಪುವಾಡ ಸಕ್ಕರೆ ಕಾರ್ಖಾನೆಯಲ್ಲಿ 70ನೇ ಕರ್ನಾಟಕ ರಾಜ್ಯೋತ್ಸವ. ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದ ಶ್ರೀನಿವಾಸ್ ಪಾಟೀಲ್. ಕಾಗವಾಡ ತಾಲೂಕಿನ ಕೆಂಪುವಾಡದ ಅತ್ನಿ ಶುಗರ್ಸ್ ಕಾರ್ಖಾನೆಯ ಆವರಣದಲ್ಲಿ ಶನಿವಾರ ದಿನಾಂಕ 1ರಂದು ಯುವ ನಾಯಕ ಹಾಗೂ ಅತ್ನಿ ಶುಗರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಪಾಟೀಲ್ ಅವರು ತಾಯಿ ಭುವನೇಶ್ವರಿ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಗೌರವ ನಮನಗಳನ್ನು ಸಲ್ಲಿಸಿ 70ನೇ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಕನ್ನಡಿಗರಾದ ನಾವು ಹೃದಯವಂತರಾಗಿದ್ದು ನಾವೆಲ್ಲ ಸೇರಿ ಅನ್ಯ ಭಾಷಿಕರೊಂದಿಗೆ ಸೌಹಾರ್ದತೆಯಿಂದ ನಾಡಹಬ್ಬ ಆಚರಿಸುವ ಮೂಲಕ ಅವರಿಗೆ ನಮ್ಮ ಹೃದಯ ವೈಶಾಲ್ಯತೆಯನ್ನು ತೋರಿಸಬೇಕು. ನಮ್ಮ ಕಾರ್ಖಾನೆಯಲ್ಲಿರುವ ಸಾವಿರಾರು ಬಿಹಾರಿಗಳ ಜೊತೆಗೆ ಇಂದು ನಾವು ಕನ್ನಡ ರಾಜ್ಯೋತ್ಸವ ಆಚರಿಸುವ ಮೂಲಕ ಅವರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದೇವೆ. ಇದರಿಂದ ಅವರಲ್ಲಿ ಕನ್ನಡಿಗರ ಬಗ್ಗೆ ಅಭಿಮಾನ ಮೂಡಿದೆ ಎಂದರು. ಸಮಾರಂಭದಲ್ಲಿ ಇಲ್ಲಿ ಭಾಗವಹಿಸಿದಂಥ ನಮ್ಮ ಎಲ್ಲ ಸಹೋದರಿ ಎಲ್ಲರಿಗೆ ನಮ್ಮ ತುಂಬ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ನಮ್ಮ ರಾಜ್ಯದ್ದು 69ನೇ ರಾಜ್ಯೋತ್ಸವ. ಈ ಫಂಕ್ಷನ್ದಲ್ಲಿ ಸೇರಿದ್ದೀವಿ, ಬರೀ ನಾವು ಇಲ್ಲಿ ರಾಜ್ಯೋತ್ಸವ ಸಂಭ್ರಮ ಮಾಡೋ ಸಲುವಾಗಿ ಅಲ್ಲ, ನಮ್ಮ ನಾಡಿನ ಏನು ವಿಚಾರ ಐತೆ, ನಾವು ಹೆಂಗೆ ಬದುಕಬೇಕು ಅದು ಎಲ್ಲ ನೆನಪುಗಳು ನಾವು ಮಾಡೋ ಸಲುವಾಗಿ ಇಲ್ಲಿ ಬಂದಿದ್ದೀವಿ. ನಾವು ಕೆಲವು ಮಂದಿ ಏನು ಮಾಡ್ತಾ ಇದಾರೆ ಅಂದ್ರಲ್ಲಿ ನಮ್ಮ ಕನ್ನಡ ನಾಡು ಹೆಂಗೈತೆ ಈ ತೋರಿಸೋ ಸಲುವಾಗಿ, ನಮ್ಮ ಆಚಾರ ವಿಚಾರ ನಮ್ಮ ಭಾಷೆ ತೋರಿಸೋ ಸಲುವಾಗಿ ಏನು ಮಾಡ್ತಾರೆ ಅಂದ್ರೆ ಗುಂಡಾಗಿರಿ ತೋರಿಸ್ತಾರ ಜನರಿಗೆ. ಎಂಥದ್ದು ನಾವು ಮಾಡಬಾರದು. ಮನೆ ನೋಡ್ರಿ, ನಮ್ಮ ಇಲ್ಲಿ ಕಾರ್ಖಾನೆ ಒಳಗೆ ಸುಮಾರು 400-500 ಬಿಹಾರದಿಂದ ಬಂಗಾಳದಿಂದ ಬಹಳಷ್ಟು ಜನ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ನೋಡ್ತಾ ಇದ್ರಿ ಎಲ್ಲರೂ. ಇಷ್ಟು ಮಂದಿಗೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಇರುವುದು ಯಾವ್ದು ಸರ್ ಅದಾವ, ಹೆಂಗ್ ಸೆಲೆಬ್ರೇಷನ್ ಮಾಡ್ತೀವಿ ಏನೂ ಗೊತ್ತಿಲ್ಲ ಅವ್ರಿಗೆ. ನಮ್ಮ ತಂದೆಯವರು ಶ್ರೀಮಂತ ಪಂಡಿತರಲ್ಲಿ ಅವ್ರು ಕೂಡ ನಾವು ತೋರಿಸ್ಬೇಕು ನಮ್ಮ ದಸರಾ ಹಬ್ಬ ಹೆಂಗಿರ್ತದೆ, ಎಷ್ಟು ಸಂಭ್ರಮದಲ್ಲಿ ಇಲ್ಲಿ ದಸರಾ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲ ಅವ್ರಿಗೆ ಗೊತ್ತಾಗಬೇಕು. ಆ ಸಲುವಾಗಿ ನಮ್ಗೆಲ್ಲ ಬಿಹಾರ ಬಂಗಾಳ ಏನು ಜನ ಅದ ಎಲ್ಲರಿಗೆ ದಸರಾ ಹಬ್ಬ ದಿವಸ ನಮ್ಮ ತಂದೆಯವರು ಅಲ್ಲಿ ಮನೆಗೆ ಹೋಗಿಲ್ಲ, ಅವರು ಕೂಡ ಎಲ್ಲ ಬಿಹಾರ ಬಂಗಾಳದ ಜನ ಅದಾರ ಅವ್ರೆಲ್ಲರಿಗೆ ಕರ್ಕೊಂಡು ಚಲೋ ಸಿಹಿ ತಿನ್ಸ್ಕೊಂಡು ಅವ್ರಿಗೆ ಊಟ ಕೊಟ್ಟ ಅಲ್ಲಿ ನಮ್ಮ ದಸರಾ ಹಬ್ಬ ಹೆಂಗೈತೆ ನಾವೆಲ್ಲ ನಮ್ಮ ಮನೆ ಬಿಟ್ಟು ನಿಮ್ ಜೊತೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ ತೋರಿಸ್ಬಿಟ್ರೆ ಅವರು. ಆ ಜನ ಎಷ್ಟು ಖುಷಿ ಆಗಿದೆ ಅಂದ್ರಲ್ಲಿ ನಿಮ್ ಕನ್ನಡದಲ್ಲಿ ಎಷ್ಟು ಚಂದ ನಮ್ಮಲ್ಲಿ ಇಲ್ಲಿ ಅಲ್ಲಿ ಬಿಹಾರ ಬಂಗಾಳದಲ್ಲಿ ಯಾವ ಎಂತ ಸೆಲೆಬ್ರೇಷನ್ ಇದ್ರ ನಾವು ಎಲ್ಲ ಮನೆಗೆ ಹೋಗ್ಬಿಡ್ತೀವಿ. ಒಬ್ರಾಗ ತಗೊಂಡು ಎಲ್ಲಿ ನಾವು ಫಂಕ್ಷನ್ ಮಾಡಂಗಿಲ್ಲ. ನೀವು ಮಾತ್ರ ಈ ಫ್ಯಾಕ್ಟ್ರಿ ಚೇರ್ಮನ್ ಇದ್ರು ಕೂಡ ನೀವು ಮನೆಗೆಲ್ಲ ಫಂಕ್ಷನ್ ಬಿಟ್ಟು ನಮ್ಮ ಜೊತೆ ಇಲ್ಲಿ ಫಂಕ್ಷನ್ ಮಾಡ್ತಾ ಇದ್ರಿ. ಇಷ್ಟು ಕನ್ನಡದ ಇಷ್ಟು ಮಹಾನ್ ಮಂದಿ ಅಂತ ಕೇಳಿದ್ರು ಅವರು. ಇದೇ ರೀತಿ ನಮ್ಮ ರಾಜ್ಯದ ಮಹತ್ವ ಎಲ್ಲರಿಗೂ ಗೊತ್ತಾಗಬೇಕಾದ್ರೆ ನಾವು ಬರೇ ಗುಂಡಾಶಾಹಿದಿಂದ ಅಥವಾ ಬ್ಯಾರೆ ರೀತಿಲಿ ನಾವು ತೋರ್ಸ್ಬಾರ್ದು. ನಾವು ಪ್ರೀತಿಲೇ ಹಂಚಬೇಕದು. ನಾವು ಹುಡುಗರು ನೋಡ್ರಿ ಮನ್ಯಾಗ ನಾವು ಬಡದ್ ಏನ್ ಕಲ್ಸಾಗ ಹೋಗಿದ್ರೆ ಏನ್ ಮಾಡ್ತಾರ ಅವರು, ಈಗ 4 ದಿವಸ ಕಲಿತಾರ, ಯಾವಾಗ ಕೈಯಾಗ ಶಕ್ತಿ ಬರ್ತಾವ ಏನ್ ಮಾಡ್ತಾರ, ಮಗ ಜಗಳ ಮಾಡ್ಲಾಬಾರ್ದು ತಂದೆಯವ್ರ ಜೊತೆ. ನೋಡಿದ್ರಿ ಅಲ್ಲಿ ಯಾವ ಏನ್ ಮಾಡ್ತಾರ, ಲೈಟ್ ಅವರು ಟಿವಿ ಆನ್ ಮಾಡ್ತಾರೆ. ನಾವು ಕೂಡ ಏನ್ ಮಾಡ್ಬೇಕು, ನಾವ್ ಎಲ್ಲಾರಿಗೆ ನಮ್ಮ ಕನ್ನಡ ಮಂದಿ ಎಷ್ಟು ಮನಸ್ಸು ಹಾಡ್ದೈತ್, ನಮ್ಮಲ್ಲಿ ಎಷ್ಟು ಪ್ರೀತಿ ಐತಿ, ಯಾವ್ದು ಭಾಷೆ ಇರ್ಲಿ, ಯಾವ್ದು ಅವ್ರದ್ದು ಧರ್ಮ ಇರ್ಲಿ, ಯಾವ್ದು ಜಾತಿ ಇರ್ಲಿ, ಎಲ್ಲಾರಿಗೆ ನಾವು ಒಕ್ಕಟ್ಲಿ ಇಲ್ಲಿ ಇಟ್ಕೊಂಡಲ್ಲಿ ನಮ್ಮ ಅನ್ನ ತಮ್ಮರಿಗೆ ನೋಡ್ತೀವಿ. ಅದು ಎಲ್ಲರಿಗೂ ಗೊತ್ತಾಗಬೇಕು. ನಾವು ಪ್ರೀತಿಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಎಷ್ಟು ಮೃದುತ್ವ ಐತಿ ಅದು ಅವ್ರಿಗೆ ತೋರಿಸ್ಬೇಕು. ನಾವು ಕನ್ನಡ ಭಾಷೆಯಲ್ಲಿ ಇರುವುದು ಮೃದುತ್ವ ಅವ್ರಿಗೆ ಗೊತ್ತಾಗಿದ್ರೆ ಅವರು ಆಪರ್ಚುನಿಟಿ ಮಾತಾಡಕ್ ಚಲೋ ಮಾಡ್ತಾರೆ. ನಾವು ಬಡದ ಕಿಶನ್ ಮಾತಾಡಂದ್ರೆ ಹಿಂಗ್ ಮಾತಾಡ್ತಾರ ಅವರು, ಕನ್ನಡ ಮಂದಿ ಭಾಳ ಹೊರಟದಂತಾರ ಅವರು. ನನಗೆ ಇದ್ದಾಗ ಬಿ ನನಗೆ ಕನ್ನಡ ಚಲೋ ಮಾತಾಡಕ್ ಬರಂಗಿಲ್ಲ. ಇನ್ನೇದಕ್ಕ ಬರೀ ಒಬ್ಬ ಟೀಚರ್ ಕಳ್ಸಿದಲ್ಲಿ ಒಬ್ಬ ಟೀಚರ್ ಬಂದು ಫಸ್ಟ್ನೇ ಹಿಡಿದು ಎಣ್ಣೆದಕ್ಕ ಎಲ್ಲಾ ಹುಡುಗರು ಕನ್ನಡ ಕಲ್ಸು. ಹೆಂಗ್ ಸಾಧ್ಯ ಬಿಡ್ರಿ ನೀವು? ಒಂದು ಕ್ಲಾಸ್ ಒಂದು ಟೀಚರ್ ಬೇಗನೆ ಇಲ್ಲ, ಅಟ್ಲೀಸ್ಟ್ ಒಂದ್ ತಿಂಗಳ ಲೆಕ್ಚರ್ ಬರ್ಬೇಕೇನೆ ಇಲ್ಲ. ನಮ್ಮ ಟೀಚರ್ ಮರಾಠಿ ಶಾಲೆ ನಾವೇನಾಗಿದ್ದು ನಾವು ರಾಜ್ಯದಲ್ಲಿ ಅಂತೀವಿ ಕನ್ನಡ ಅವರಿಗೆ ಕಲಿಯೋದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ನಮ್ಮ ಭಾಷೆ ಬಗ್ಗೆ ಅವ್ರ ಪ್ರೀತಿ ಹುಟ್ಟಬೇಕು ಅಂತ ವ್ಯವಸ್ಥೆ ಮಾಡಬೇಕು. ಅದನ್ನ ಕಲಿತಾರೆ. ನಮ್ಮ ಮನಸ್ಸು ಇಲ್ಲಿ ಇರೋ ಜನರದ ಮನಸ್ಸಿದ್ರು ಕೂಡ
ನಾ ಎಷ್ಟು ಇಲ್ಲಿ ಅಳಟ್ಟಿ ಈ ಭಾಗದಲ್ಲಿ ಹೋಗ್ಬಿಡ್ತೀವಿ ಅಲ್ಲಿ ಖರೆ ಉತ್ತಾರ ಓದ್ಲಕ್ ಬರಂಗಿಲ್ಲ ಅವ್ರಿಗೆ. ಮನಸ್ಸಿನಲ್ಲಿ ಧರ್ಮ ಮಾಡ್ತೀವಿ ಖರೆ ಆಗೋ ಸಲುವಾಗಿ ಏನ್ ಪ್ರಯತ್ನ ಮಾಡ್ಬೇಕು ಅದನ್ನ ಮಾಡಂಗಿಲ್ಲ. ಅದು ದೊಡ್ಡ ಮಿಸ್ಟೇಕ್ ಐತಿ ನೋಡ್ರಿ. ಕುವೆಂಪು ಅಂತ ದೊಡ್ಡ ಕವಿ ಆಗಿ ಹೋಗಿದ್ದಾರೆ ಇಲ್ಲಿ. ಹಕ್ ಬುಕ್ ಅಂತ ನಾವು ದೊಡ್ಡ ಸಾಮ್ರಾಜ್ಯ ಇಲ್ಲಿ ವಿಜಯ ಗೊತ್ತೆ. ಇಲ್ಲಿ ಬಂಗಾರದ ಹೂ ಅಲ್ಲಿ ಬರ್ತಿದ್ ವಿಜಯನಗರದು ಅಂತ ಸಾಮ್ರಾಜ್ಯ ನಮ್ಮ ಕರ್ನಾಟಕದಲ್ಲಿ ಆಗೋಗಿತ್ತು. ಇಂತ ದೊಡ್ಡ ಮಹಾರಾಣಿ ಇಲ್ಲಿ ಆಗೋಗಿತ್ತು. ಈಗ ಕಾಲನಾಗ ಯಾರಾದ್ರಿ ನಮ್ಮಲ್ಲಿ ಎಷ್ಟು ದೊಡ್ಡ ಮನುಷ್ಯ? ಯಾರು ಇಲ್ಲ. ವ್ಯಕ್ತಿ ಹಾಗೆ ಹೋಗಲ್ಲ. ಎಲ್ಲಾರ್ದು ನಾವು ಆದರ್ಶ ನಾವು ತಗೊಂಡ್ ನಾವು ಕೂಡ ನಮ್ಮ ಹುಡುಗರಿಗೆಲ್ಲ ಕಲಿಬೇಕು. ನಮ್ಮ ಜನ ಹೆಂಗದಾರ, ಎಷ್ಟು ಅವ್ರ ಮನಸ್ಸಲ್ಲಿ ಪ್ರೀತಿ ಐತಿ, ಅವ್ರು ಏನ್ ಬೇಕಾದಾಗ ಮಾಡ ಸಾಧ್ಯ ಐತಿ. ನೋಡ್ರಿ ನಮ್ಮ ರಾಜ್ಯದಲ್ಲಿ ಇರೋ ಇಡೀ ಜಗತ್ ಅವ್ರಿಗೆ ಬಂದು ನತಬಸ್ತಾ ಆಗ್ತದೆ. ಇಡೀ ಜಗತ್ ಇಷ್ಟು ನೀವು ಇಂಡಿಯರ್ ಅನ್ರಿ, ಇಷ್ಟು ದೊಡ್ಡ ಮನುಷ್ಯ ಆಗಿ ಹೋಗಿದಾರೆ ನಮ್ಮ ರಾಜ್ಯದಲ್ಲಿ. ಅದ್ರ ವಿರೋಧದಿಂದ ನಾವು ಈ ದೇಶದಲ್ಲಿ ನಮ್ಮ ಜಿ ಎಸ್ ಟಿ ಏನು ಕಲೆಕ್ಷನ್ ಆಗ್ತಾ ಇದೆ ಅಲ್ಲಿ ಈ ದೇಶದಲ್ಲಿ ನಾವು ಒಬ್ಬರಿಗಿಂತ ಒಬ್ಬರ ದೊಡ್ಡ ಇಂಡಸ್ಟ್ರೀಸ್ ಇಲ್ಲಿ ಆಗಿದ್ದಾರೆ. ಇಲ್ಲಿ ಎಲ್ಲಾ ಜನ ಏನ್ರಿ ಮಾಡ್ಬೇಕು, ನಮ್ಮ ರಾಜ್ಯ ಮುಂದೆ ಬರ್ಬೇಕು ಆ ಸಲುವಾಗಿ ಎಲ್ಲಾರು ನಾವು ಪ್ರಯತ್ನ ಮಾಡ್ಬೇಕು. ಅಲ್ಲಿ ನಮ್ಮ ರಾಜ್ಯ ಬರೀತು ಅದು ಒಂದು ನಮ್ಮ ಜವಾಬ್ದಾರಿ ಸಲುವಾಗಿ ಎಷ್ಟು ಮನಸ್ಸು ದೊಡ್ಡದೈತೆ ಅದು ತೋರಿಸೋ ಸಲುವಾಗಿ ಎಲ್ಲಾರಿಗೆ ಪ್ರೀತಿಲೇ ಕನ್ನಡ ಕಲ್ಸುನು, ಪ್ರೀತಿಲೇ ಎಲ್ಲಾರಿಗೆ ನಾವು ದಸರಾ ಹಬ್ಬ ಹೆಂಗೈತಿ ಅದು ತೋರಿಸುನು. ಆ ಪ್ರೀತಿಲೇ ನಾವು ಎಲ್ಲಾರ್ದು ನಮ್ಮ ಇಡೀ ಭಾರತದಲ್ಲಿ ಎಲ್ಲ ಜನ ಅದಾರ ಎಲ್ಲಾರ್ದು ಮನಸ್ಸು ಗೆದ್ದುನು. ಇದನ್ನ ಹೇಳ್ತಾ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಎಲ್ಲಾರಿಗೆ ಶುಭಾಶಯಗಳು. ಮತ್ತೊಮ್ಮೆ ಇವತ್ತು ನಾವು ಇಷ್ಟು ಸುಟ್ಟಿ ಇದ್ರು ಕೂಡ ನೋಡ್ರಿ ಅಲ್ಲಿ ಎಷ್ಟು ಜನ ಸುಟ್ಟಿ ಇದೆ ಅಂದ್ರೆ ಎಲ್ಲಾ ನಮ್ಮ ಮನಿ ಮಂದಿ ಕರ್ಕೊಂಡು ತಿರ್ಗಾಟ ಹೋಗ್ಬಿಡ್ರಿ ಎಲ್ಲಿರಿ. ನೀವು ಮಾತ್ರ ನಮ್ಮ ಈ ರಾಜ್ಯದಲ್ಲಿ ಸೆಲೆಕ್ಷನ್ ಮಾಡಿ ಬಂದಿದ್ರಿ. ನಿಮ್ಗೆ ಎಲ್ಲಾರ್ಗಿಂತ ನಿಮ್ದು ಎಷ್ಟು ನಿಮ್ಗೆ ಅಭಿನಂದನೆ ಹೇಳಬೇಕು, ಎಷ್ಟು ಆಭಾರ ನಿಮ್ಗೆ ವ್ಯಕ್ತಪಡಿಸ್ಬೇಕು ಅಷ್ಟ ಕಡಿಮೆ. ನಮಸ್ಕಾರ. ಜೈ ಹಿಂದ್, ಜೈ ಗಣೇಶ. ಈ ಸಮಯದಲ್ಲಿ ಕಾರ್ಖಾನೆಯ ಮುಖ್ಯ ಕೃಷಿ ಅಧಿಕಾರಿ ಬಂಡು ಜಗತಾಪ್, ಸೆಕ್ಯೂರಿಟಿ ಅಧಿಕಾರಿ ನಾನಾ ಸಾಬ್ ಕಾಳೇಲಿ, ರಮೇಶ್ ಗೋಡ್ಸಿ, ಶರತ್ ಜತ್ಕರ್, ವಿನಾಯಕ್ ಪಾಟೀಲ್, ಸ್ಥಳೀಯ ಮುಖಂಡರಾದ ಬಾಳು ಮಗ್ದುಮ್, ದಿಲೀಪ್ ಪವಾರ್, ಮಹಾಂತೇಶ್ ಕಾಂಬ್ಳೆ, ಮನೋಹರ್ ಪವಾರ್, ಪರಸು ಅವಳೆ, ರಾಜು ಡೊಳ್ಳಿ ಸೇರಿದಂತೆ ಸೆಕ್ಯೂರಿಟಿ ವಿಭಾಗದ ಸಿಬ್ಬಂದಿಗಳು ಹಾಗೂ ಕಾರ್ಮಿಕ ಬಂಧುಗಳು ಉಪಸ್ಥಿತರಿದ್ದರು. ನಾವು ಕರ್ನಾಟಕದ ರಾಜ್ಯೋತ್ಸವವಾಗಿ ಆಚರಣೆ ಮಾಡುತ್ತೇವೆ ಮತ್ತು ನಮ್ಮ ಎಲ್ಲ ಕಾರ್ಮಿಕ ವರ್ಗದವರು ಮತ್ತು ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ನಮಗೆ ಒಂದು ಶೋಭೆ ತಂದಿದ್ದಾರೆ. ನಾವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಎಂದೆಂದಿಗೂ ಕನ್ನಡವಾಗಿರಬೇಕು. ನಾವು ಯಾವುದೋ ಕೆಲಸ ಮಾಡಲಿ, ಯಾವುದೇ ಒಂದು ಎಲ್ಲೇ ಇರಲಿ, ಕನ್ನಡ ಅಥವಾ ನಮ್ಮ ಕರ್ನಾಟಕದ ಮಣ್ಣನ್ನು ವಿಚಾರ ಮಾಡೇ ಮುಂದೆ ಹೋಗಬೇಕು. ಕರ್ನಾಟಕದ ಜನರು ಮತ್ತು ನಮ್ಮ ಕರ್ನಾಟಕ ತಾಯಿಯನ್ನು ಪ್ರೀತಿ ಮಾಡಿ ನಾವು ಮುಂದೆ ನಡಿಬೇಕು ಅಂತ ಹೇಳಿ ನಾ ಎಲ್ಲರಿಗೆ ಕೇಳ್ಕೊತೀನು. ಈಗ ಅವಳೇ ಸರ್ ಹೇಳಿದಂಗ ನಮ್ಮ ಎಲ್ಲರ ಮನೆಯಲ್ಲಿ ತಾಯಿ, ತಂದೆ, ಚಿಕ್ಕಪ್ಪ, ಚಿಕ್ಕಮ್ಮ ಅಂದ ಹೋಗಬೇಕು. ಅಂಕಲ್, ಡ್ಯಾಡಿ ಈ ರೀತಿ ಅನ್ಲಾರದೆ ನಾವು ಕನ್ನಡವನ್ನು ಎಷ್ಟು ಪ್ರೀತಿ ಮಾಡುತ್ತೇವೆ. ಮೊದಲಿಗೆ ಕನ್ನಡವನ್ನು ಕಲಿತು ಮುಂದೆ ಮತ್ತೊಂದು ಭಾಷೆ ಅವಶ್ಯಕತೆ ಬಿದ್ದರೆ ವಿಚಾರ ಮಾಡಿ ಕನ್ನಡ ಮೇಲೆ ಪ್ರೀತಿಗಿಟ್ಟು ಮುಂದೆ ಹೋಗೋಣ ಅಂತ ಹೇಳಿ ನಾವು ಎಂದಿಗೂ ಕನ್ನಡ ತಾಯಿನ ಮರೆಯಂಗಿಲ್ಲ ಹೇಳಿ ಇವತ್ತು ಎಲ್ಲರೂ ನಾವು ಒಂದು ಪ್ರತಿಜ್ಞೆ ಮಾಡಿ ನಾವು ಕರ್ನಾಟಕವನ್ನು, ನಮ್ಮ ಕನ್ನಡ ತಾಯಿಯನ್ನು ಎಲ್ಲರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿ ಇಲ್ಲೊಂದು ಪ್ರತಿಜ್ಞೆ ಮಾಡಿ ಹೇಳಿ 2 ಭಾಷಣ ಮುಗಿಸುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಭಾಷೆಗೆ ಹೆಚ್ಚಿನ ಪ್ರಾಧಾನ್ಯತೆ ಹಾಗೂ ಮಹತ್ವವನ್ನು ನೀಡಬೇಕೆಂದು ಅತಿ ಮಾರ್ಮಿಕವಾಗಿ ಮಾತನಾಡಿದಂತ ಸನ್ಮಾನ್ಯ ಕಾಗವಾಡ ಮತಕ್ಷೇತ್ರದ ಯುವ ನಾಯಕರು ಹಾಗೂ ಕೆಂಪವಾಡ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಸರ್ ಅವರಿಗೆ ನಮ್ಮೆಲ್ಲರ ವತಿಯಿಂದ, ಕಾರ್ಖಾನೆಯ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಂಚ್ ನ್ಯೂಸ್ಗಾಗಿ ಕೆಂಪವಾಡದಿಂದ ಬಸವರಾಜ್ ತಾರ್ದಾಳೆ.